ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಮೂಡಾದ 50-50 ಅನುಪಾತದಲ್ಲಿ ಸೈಟ್ ಪಡೆದ ಫಲಾನುಭವಿಗಳಿಗೆ ಮತ್ತೆ ಸಂಕಷ್ಟ. ಜಪ್ತಿ ಮಾಡಿರುವ 142 ಆಸ್ತಿಗಳ ಪಟ್ಟಿಯನ್ನು ಉಪನೋಂದಣಾಧಿಕಾರಿಗಳ ಕಚೇರಿಗೆ ಇಡಿ ಕಳಿಸಿಕೊಟ್ಟಿದೆ. ಮೈಸೂರಿನ 4 ಉಪನೋಂದಣಾಧಿಕಾರಿಗಳಿಗೆ ಪಟ್ಟಿ ರವಾನಿಸಿರುವ ಇಡಿ ಮುಂದಿನ ಆದೇಶದವರೆಗೂ ಈ ಆಸ್ತಿಗಳನ್ನು ಬೇರೆಯವರಿಗೆ ನೋಂದಣಿ ಮಾಡಬಾರದು ಅಂತ ನಿರ್ದೇಶನ ಕೊಟ್ಟಿದೆ. ಇನ್ನು 50-50 ಅನುಪಾತದ ಅನುಸಾರ ಕೆಲವರು ಪಡೆದಿದ್ದ 631 ಸೈಟ್ಗಳ ದಾಖಲೆಗಳನ್ನು ಇಡಿ ಕೇಳಿತ್ತು. ಈ ಎಲ್ಲ ದಾಖಲೆಗಳನ್ನು ಆಯುಕ್ತರು ಇಡಿಗೆ ಕೊಟ್ಟಿದ್ದಾರೆ. ಇದನ್ನು ಆಧಾರವಾಗಿಟ್ಟುಕೊಂಡು ಬಹುತೇಕ ಇದೇ ವಾರ 631 ಸೈಟ್ಗಳನ್ನು ಇಡಿ ಜಪ್ತಿ ಮಾಡುವ ಸಾಧ್ಯತೆ ಇದೆ. ಇದರ ನಡುವೆ ಇಡಿ 3ನೇ ಹಂತದ ಸೈಟ್ ಸೀಸ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಮತ್ತೆ 550 ಸೈಟ್ಗಳ ಮಾಹಿತಿಯನ್ನು ಮೂಡಾ ಬಳಿ ಕೇಳಿದೆ. ಇಡಿ ಕ್ರಮವನ್ನು ಬಿಜೆಪಿಯ ಸಿಟಿ ರವಿ ಸ್ವಾಗತ ಮಾಡಿದ್ದಾರೆ. ಬಹಳ ಸ್ಪಷ್ಟ ಇದೆ, ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನೋದು. ಯಾರ್ಯಾರ ಪತ್ರ ಏನೇನು ಅನ್ನೋದು ಸಾಬೀತಾಗಬೇಕಾಗಿರೋ ಸಂಗತಿ. ಪ್ರಾಪರ್ಟಿ ಮಾರದಂತೆ 142 ಪ್ರಾಪರ್ಟಿ ಲಿಸ್ಟನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇಡಿ ಸಲ್ಲಿಕೆ ಮಾಡಿದೆ. ಅದನ್ನ ಸ್ವಾಗತಿಸ್ತೀನಿ. ಮರ್ಡರ್ ಆಗಿದೆ. ಯಾರು ಮರ್ಡರ್ ಮಾಡಿರೋದು ಅನ್ನೋದು ಇಂಪಾರ್ಟೆಂಟ್. ಶವ ಸಿಕ್ಕಿದೆ. ರೇಣುಕಾ ಸ್ವಾಮಿ ಇಸ್ ಡೆಡ್. ಬಾಡಿ ಸಿಕ್ತು, ಹಿ ಈಸ್ ಡೆಡ್. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅದು ರೇಣುಕಾ ಸ್ವಾಮಿ ಸತ್ತರೋ, ಇದು ಅವರ ಬಾಡಿ ಇಲ್ಲಿ ಸಿಕ್ಕಿತು, ಅದಕ್ಕೆ ಯಾವ ಅನುಮಾನ ಇಲ್ಲ. ಮಾಡಿದವರು ಯಾರು ಪ್ರಶ್ನೆ. ಹಾಗೆ ಇಲ್ಲಿ ಮೂಡಾನಲ್ಲಿ ಹಗರಣ ನಡೆದಿದೆ, ಡೌಟೇ ಇಲ್ಲ. ಡೆಡ್ ಬಾಡಿ ಸಿಕ್ಕಿದೆ. ಮಾಡಿದವರು ಯಾರು ಪ್ರಶ್ನೆ. ಆ ಪ್ರಶ್ನೆಗೆ ನಮ್ಗೆ ಇಲ್ಲಿ ಉತ್ತರ ಬೇಕಾಗಿರೋದು ಈಗ ತನಿಖೆಗೆ. ಇದರಲ್ಲಿ ಒಂದು ಮೂಲ ಪ್ರಶ್ನೆ ಎದ್ದೇಳುತ್ತೆ ಸರ್. 50-50 ಅನುಪಾತದಲ್ಲಿ ಸೈಟ್ ಪಡೆದಿದ್ದೆಲ್ಲವೂ ಅಕ್ರಮ ಆಗ್ಬಿಡುತ್ತಾ? ಹಂಗಾಗ್ಲಿಕ್ಕೆ ಇಲ್ಲದೆ ಇರ್ಬೋದು. ಬಟ್ ಒನ್ಸ್ ಅಕ್ರಮ ಸರಿಯಾದಾಗ ಸಕ್ರಮ ಯಾವುದು ಅಂತ ಮಾಡ್ಕೊಡ್ಬೋದು. ಓಕೆ, ಮಾಡ್ಕೊಡ್ಬೋದು. ಎರಡನೇದು, ಈಗ ಇವ್ರು ಏನು ಮೂಡಾನವರು ವಶಪಡಿಸ್ಕೊಳಕ್ಕೆ ಹೋಗ್ತಿದ್ದಾರೆ, ದಾಖಲೆಗಳನ್ನು ಸೈಟ್ಗಳನ್ನು ಜಪ್ತಿ ಮಾಡ್ತಾರೆ, ಅದರ ಮಾಲೀಕರು ಕೋರ್ಟ್ಗೆ ಹೋಗ್ಬೋದು. ಅವ್ರನ್ನ ತಡೆಯೋಕ್ಕಾಗಲ್ಲ ನೀವು ಕೋರ್ಟ್ಗೆ ಹೋಗೋದಕ್ಕೆ. ನನ್ನ ಯಾವುದೇ ತಪ್ಪಿಲ್ಲದೆ ನನ್ನನ್ನು ಯಾಕೆ ಶಿಕ್ಷೆಗೆ ಒಳಪಡಿಸ್ತೀಯಾ ಅಂತ, ನಾನು ಯಾಕೆ ಸೀಸ್ ಮಾಡ್ತೀರಾ ಅಂತ, ಅದು ಇನ್ನೊಂದು ಡಿಸ್ಪ್ಯೂಟ್ ಬೇರೆ ಅದು. ಓಕೆ, ಹಾಗಾಗಿ ಅವರು ಕೋರ್ಟ್ಗೆ ಹೋಗ್ಬೋದು. ಬೇಕಾದ್ರೆ 600 ಜನ ಇವರು ವಶಪಡಿಸ್ಕೊಬಿಟ್ರೆ ಯಾಕೆ? ಬಹಳ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು, ಅದಕ್ಕೆ ಸರಿಯಾಗಿ ಉತ್ತರ ಆಗಲಿಲ್ಲ. ಹಂಗಾಗಿ ಅದು ಅಲ್ಲಲ್ಲೇ ನಿಂತೋಗ್ಬಿಡ್ತು ಸುಪ್ರೀಂ ಕೋರ್ಟಲ್ಲಿ ಮತ್ತು ಮಹಾರಾಷ್ಟ್ರನಲ್ಲಿ. ಖಾಸಗಿ ಜಾಗಗಳನ್ನು ಸರ್ಕಾರ ಸಾರ್ವಜನಿಕ ಬಳಕೆಗೆ ಅಂತ ವಶಪಡಿಸ್ಕೋತಾರೆ, ಕಾಂಪನ್ಸೇಷನ್ ಕೊಟ್ಟು. ಅದು ಒಂದು ಹಂತ. ಕೆಲವು ಕಡೆ ಖಾಸಗಿ ಜಾಗಗಳನ್ನು ಅದೇನೋ ಝೋನ್ ಮಾಡಿಬಿಟ್ಟು ಇಲ್ಲಿ ಬರೀ ಮರ ಗಿಡ ಬೆಳೆಸ್ಬೇಕು, ಇದು ಹಸಿರು ಪ್ರದೇಶಪ್ಪ ಅಂತ ಡಿಕ್ಲೇರ್ ಮಾಡ್ಬಿಡೋದು. ನೀನು ಯಾವನ್ ಡಿಕ್ಲೇರ್ ಮಾಡೋಕ್ಕೆ ನನ್ನ ಜಾಗನ ಹಸಿರು ಪ್ರದೇಶ ಅಂತ? ಒಂದು ವೇಳೆ ನೀನು ನನ್ನ ಜಾಗ ಹಸಿರು ಪ್ರದೇಶ ಅಂತ ಡಿಕ್ಲೇರ್ ಮಾಡೋದೇ ಆದರೆ ಮರ ಬೆಳೆಸೋದು ಮತ್ತೊಂದು ಸರಿ, ಅಲ್ಲಾಗೋ ಲಾಸ್ ನೀ ಕೊಡು ಹಂಗಾರೆ ನನಗೆ ಕಾಂಪನ್ಸೇಷನ್. ನೀ ಡಿಕ್ಲೇರ್ ಮಾಡಿ ಹೊರಟ್ಬಿಟ್ರೆ ಅಂತ ಬಂದಿತ್ತು ಈ ಪ್ರಶ್ನೆ. ಅದು ಕೋರ್ಟ್ ಹೇಳಿತ್ತು, ಹೌದು ಅದು ಕರೆಕ್ಟು, ದಿ ಸ್ಟೇಟ್ ಹ್ಯಾಸ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂತ. ಆಲ್ಟರ್ನೇಟಿವ್ ಏನಾದರೂ ಬೇಕು. ಹಾಗೆ ಇಲ್ಲೂವೇ ಇವ್ರಿಗೆ ಆಗಬಹುದಾದ, ಸಕ್ರಮವಾಗಿರೋರಿಗೆ ಆಗಬಹುದಾದ ನಷ್ಟವನ್ನು ಭರಿಸುವವರು ಯಾರು? ನಾಳೆ ಲಾಂಗ್ ಟರ್ಮ್ ಪ್ರೊಸೆಸ್ ಆಗುತ್ತೆ, ಭರಿಸ್ಬೇಕಲ್ಲ. ಹೌದು. ಯಾರೋ ಎಕ್ಸ್ ಗೌಡ, ವೈ ಸ್ವಾಮಿ, ಸಿ ಸಿದ್ದಪ್ಪ, ಡಿ ಪುಟ್ಟಪ್ಪ ಸೈಟ್ ತಗೊಂಡಿದ್ದಾರೆ ಮೂಡಾಯಿಂದ ಅಕ್ರಮವಾಗಿ. ಅದು 50, 60, 100/100 ಅನುಪಾತ ಅನ್ನೋದು ಎಂಥದೋ ಒಂದು ಅನುಪಾತ ತಿಂದುಬಿಟ್ಟು ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನು ರಂಗನ್ಗೋ, ಇನ್ಯಾರಿಗೋ ಭೀಮನ್ಗೋ, ಇನ್ಯಾರಿಗೋ ಪುಟ್ಟಣ್ಣನ್ಗೋ, ಇನ್ಯಾರಿಗೋ ಒಬ್ಬರಿಗೆ ಮಾರ್ಬಿಟ್ಟಿದ್ದಾರೆ. ಅವ್ರು ಭಾಳ ನಾರ್ಮಲ್ ಜನ ಇರ್ಬೋದು, ಅವ್ರಿಗೇನು ಗೊತ್ತ್ರಿ, ದಾಖಲೆ ಎಲ್ಲ ಕರೆಕ್ಟ್ ಇದೆ, ತೊಗೊಂಡ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ವಾಟ್? ಹಾಗಾಗಿ ಇದೆಲ್ಲ ಸಿವಿಲ್ ನಾನು ಇಂಥ ಪ್ರಕರಣಗಳನ್ನು ತುಂಬ ನೋಡಿರೋದ್ರಿಂದ ನನಗೆ ಇದರ ಮುಂದೆ ಹಿಂಗಾಗತ್ತೆ ಅಂತ ವಿಡಿಯೋ ಥರ ಕಾಣುತ್ತೆ. ದೀರ್ಘಕಾಲದ ಹಿಂದೆ ನಾವು BDAನಲ್ಲಿ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 100 ಸೈಟ್ಗಳನ್ನು ನುಂಗಿ ತಿಂದು ತೇಗಿ ನೀರು ಕುಡಿದು ಇವತ್ತು ರಾಜಾರೋಷವಾಗಿ ಮೀಸೆ ತಿರುಗಿಕೊಂಡು ಮರ್ಸಿಡೀಸ್ ಬೆನ್ಸ್ ಕಾರಲ್ಲಿ ಓಡಾಡ್ತಿರೋಂಥ ಗಿರಾಕಿನ ಇವತ್ತು ಬೆಳಗ್ಗೆನೂ ನೋಡಿದ್ದೀನಿ. ಇವತ್ತು ಬೆಳಿಗ್ಗೆ ಎಲ್ಲಿಗೆ ಹೋಗ್ತಿದ್ದೆ, ನಾನು ಮುಂದೆ ಹೋಗ್ತಿತ್ತು ಆ ಕಾರು. ಹಾಗಾಗಿ ಲೆಟ್ ಅಸ್ ಸಿ. ಇದು ಭಾರತ. ತಿನ್ನುವವರಿಗೆ ಕಾಲ, ತಿನ್ನದೇ ಇರುವವರಿಗೆ ದುರ್ಭಿಕ್ಷ ಕಾಲ, ಪಾಪಿಗಳಿಗೆ ಜಾಗ, ಪುಣ್ಯವಂತರಿಗೆ ಜಾಗ ಇಲ್ಲ. ಬಾಯಿ ಮುಚ್ಕೊಂಡು ಖಾಲಿ ಮಾಡಿದ್ರೆ ಒಳ್ಳೆಯದು.